ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಸೆಕೆಂಡ್ ಚಾಪ್ಟರ್ ಟಾಯ್ ಜಾಯ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನಿಮಗೆ 4 ಚಿಲ್ಡ್ರನ್ಸ್ ಕಾಣಿಸ್ತಾ ಇದೆಯಾ? ಸೊ 4 ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರವ್ರ ವಸ್ತುಗಳನ್ನು ಹಿಡಿದುಕೊಂಡು ಅದ್ರ ಮೇಲೆ ನಾವು ಆನಿಮಲ್ಸ್ ಫೇಸನ್ನ ಪೇಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಹುಡುಗಿ ಹೇಳುತ್ತೆ, ನನ್ನ ಬಾಟ್ಲ್ ಮೇಲೆ ನಾನು ನಾಯಿ ಮರಿ ಫೇಸನ್ನ ಪೇಸ್ಟ್ ಮಾಡಿದ್ದೀನಿ ಅಂತ ಹೇಳುತ್ತೆ. ಈ ಹುಡುಗ ಹೇಳ್ತಾನೆ, ನಾನು ಕ್ಯೂಬಾಯ್ಡ್ ಅಲ್ಲಿ ಕ್ಯಾಟ್ ಫೇಸನ್ನ ಮಾಡಿದ್ದೀನಿ ಅಂತ. ಈ ಹುಡುಗ ಹೇಳ್ತಾನೆ, ನಾನು ಕ್ಯೂಬ್ ಮೇಲೆ ಪಿಗ್ ಫೇಸನ್ನ ಪೇಸ್ಟ್ ಮಾಡಿದ್ದೀನಿ ಅಂತ. ಈ ಹುಡುಗಿ ಹೇಳುತ್ತೆ, ನಾನು ಕೋನ್ ಮೇಲೆ ಬರ್ಡ್ ಫೇಸನ್ನ ಪೇಸ್ಟ್ ಮಾಡಿದ್ದೀನಿ ಅಂತ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಮಕ್ಕಳೇ, ನಿಮ್ಗೆ ಏನು ಅರ್ಥ ಆಗಬೇಕು ಮೊದಲು ಅಂದರೆ, ಕ್ಯೂಬ್ ಅಂದರೆ ಏನು, ಕ್ಯೂಬಾಯ್ಡ್ ಅಂದರೆ ಏನು, ಕೋನ್ ಅಂದರೆ ಏನು, ಸಿಲಿಂಡರ್ ಅಂದರೆ ಏನು ಅಂತ. ಸೊ ಇಲ್ಲಿ ನೋಡ್ಕೊಳ್ಳಿ, ಸಿಲಿಂಡರ್ ಅಂದರೆ ಏನು ಅಂತ. ಸಿಲಿಂಡರ್ ಅಂದರೆ ಯಾವಾಗಲೂ ಉದ್ದಕ್ಕಿರುವಂತಹ ಶೇಪ್ ಇರುತ್ತೆ. ಅದು ಮೇಲ್ಗಡೆ ಕೆಳಗಡೆ ಓಪನ್ ಇರುತ್ತೆ, ಇಲ್ಲಾಂದರೆ ಮೇಲ್ಗಡೆ ಕೆಳಗಡೆ ಕ್ಲೋಸ್ ಇರುತ್ತೆ. ಆ ಶೇಪಿಗೆ ನಾವು ಸಿಲಿಂಡರ್ ಅಂತ ಕರಿತೀವಿ. ಕೋನ್ ಅಂದರೆ ಒಂದು ಸೈಡಲ್ಲಿ ಚೂಪಾಗಿ ಈ ಥರ ಬಂದಿರುತ್ತೆ. ಸೊ ಕೆಳಗಡೆ ಫೇಸ್ ಯಾವಾಗಲೂ ಓಪನ್ ಇರುತ್ತೆ, ಇಲ್ಲಾಂದರೆ ಕ್ಲೋಸ್ ಆಗಿರುತ್ತೆ. ಸೊ ಅದನ್ನು ಕೋನ್ ಅಂತೀವಿ. ಜಾಸ್ತಿ ಮಕ್ಕಳು ಸಿಲಿಂಡರ್ ಮತ್ತು ಕೋನಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ಸಿಲಿಂಡರ್ ಫೇಸ್ ಈ ಥರ ಇರುತ್ತೆ, ಕೋನ್ ಈ ಥರ ಇರುತ್ತೆ. ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಅಲ್ಲೂ ಕನ್ಫ್ಯೂಷನ್ ಇರುತ್ತೆ. ಸೊ ಹೇಳ್ಕೊಡ್ತೀನಿ ನೋಡಿ, ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಅಂದರೆ ಏನು ಅಂತ. ಕ್ಯೂಬ್ ಅಂದರೆ 4 ಸೈಡ್ಸು ಈಕ್ವಲ್ ಇರುತ್ತೆ. ಸೊ ಈ ಥರ ಶೇಪ್ ಇರುತ್ತೆ. ಸೊ 4 ಸೈಡ್ಸ್ ನಾರ್ಮಲಿ ನಿಮ್ಗೆ ಈಸಿಯಾಗಿ ಹೇಳಬೇಕು ಅಂದರೆ ಸ್ಕ್ವಯರ್ ಶೇಪಲ್ಲಿ ಇರುತ್ತೆ. ಕ್ಯೂಬಾಯ್ಡ್ ಅಂದರೆ 2 ಸೈಡ್ಸ್ ಈಕ್ವಲ್ ಇರುತ್ತೆ, ಈ 2 ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಇದನ್ನ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ಫ್ಲಾಟ್ ಸರ್ಫೇಸ್ ಕೂಡ ಇರುತ್ತೆ. ಏನಪ್ಪ ನಿಮಗೆ ಈಸಿಯಾಗಿ ಹೇಳಬೇಕು ಅಂದರೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ. ಇನ್ನೊಂದು ಶೇಪ್ ಇರುತ್ತೆ, ಸರ್ಕಲ್ ಶೇಪ್ ಇರುತ್ತೆ, ಅದಕ್ಕೆ ನಾವು ಸ್ಪಿಯರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸ್ಪಿಯರ್ ಅಂದರೆ ಸರ್ಕಲ್ ಅಂತ ನಿಮಗೆ ಮೈಂಡಲ್ಲಿ ಬಂದ್ಬಿಡ್ಬೇಕು, ಆ ಥರ ಶೇಪ್ ಅಂತ. ಕ್ಯೂಬಾಯ್ಡ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಅಂತ, ಕ್ಯೂಬ್ ಅಂದರೆ ಸ್ಕ್ವಯರ್ ಶೇಪ್ ಅಂತ. ಸೊ ಇಷ್ಟು ಶೇಪ್ಸ್ ಬಗ್ಗೆ ಅರ್ಥ ಮಾಡಿಸಿದ್ದೀನಿ. ಇಲ್ಲಿ ಒಂದು ಹುಡುಗಿ ಏನಪ್ಪ ರಾಕೆಟ್ನ ರೆಡಿ ಮಾಡ್ತಾ ಇದ್ದಾಳೆ, ಬಿಲ್ಡಿಂಗ್ ರಾಕೆಟ್. ಸೊ ಇದರಲ್ಲಿ ಶೇಪ್ಸ್ ಎಷ್ಟೆಷ್ಟು ಯೂಸ್ ಮಾಡಿದ್ದಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಹೌ ಮೆನಿ ಈಚ್ ಆಫ್ ದೆಮ್, ಕ್ಯೂಬ್ಸ್ ಎಷ್ಟು ಯೂಸ್ ಮಾಡಿದ್ದಾರೆ. ಸೊ 1 2 ಇದು ಒಂದು 2 ಕ್ಯೂಬ್ಸನ್ನ ಯೂಸ್ ಮಾಡಿದ್ದಾರೆ. ಸೊ ಅದನ್ನು ಕ್ಯೂಬ್ 2 ಅಂತ ಬರ್ತಿದ್ದೀವಿ. ಕ್ಯೂಬಾಯ್ಡ್ ಎಷ್ಟು ಯೂಸ್ ಮಾಡಿದ್ದಾರೆ ನೋಡಿ, 1 2 3 4 ಹಿಂದೆಗಡೆ ಒಂದೈತೆ. ಸೊ ಅದನ್ನು ಕ್ಯೂಬಾಯ್ಡ್ 4 ಇರುತ್ತೆ. ಕೋನ್ ಮೇಲ್ಗಡೆ ಒಂದೇ ಒಂದು ಚಿಕ್ಕದಾಗಿ ಕೋನ್ ಯೂಸ್ ಮಾಡಿದ್ದಾಳೆ. ಸಿಲಿಂಡ್ರ್ ಯಾವಾಗಲೂ ದೊಡ್ಡದಿರುತ್ತೆ ನೋಡಿ, ಎಲ್ಲಿದೆ ಸಿಲಿಂಡ್ರ್, ಇದು 1 ಅಂತ ಬರ್ತಿದ್ದೀನಿ. ಸೊ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ, ವಾಟ್ ಶೇಪ್ ಈಸ್ ಬಿಟ್ವೀನ್ ದ ರೆಡ್ ಕ್ಯೂಬಾಯ್ಡ್ ಆ್ಯಂಡ್ ಯೆಲ್ಲೋ ಕ್ಯೂಬಾಯ್ಡ್. ರೆಡ್ ಕ್ಯೂಬಾಯ್ಡ್ ಮತ್ತು ಯೆಲ್ಲೋ ಕ್ಯೂಬಾಯ್ಡಲ್ಲಿ, ಇಲ್ಲಿ ಯೆಲ್ಲೋ ಕ್ಯೂಬಾಯ್ಡ್ ಮತ್ತು ರೆಡ್ ಕ್ಯೂಬಾಯ್ಡಲ್ಲಿ ಯಾವ ಶೇಪ್ ಇದೆ ಅಂತ. ಸಿಲಿಂಡರ್ ಇದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ರೆಡ್ ಕ್ಯೂಬಾಯ್ಡ್ ಇದೆ, ಇಲ್ಲಿ ಹಿಂದೆಗಡೆ ಯೆಲ್ಲೋ ಕ್ಯೂಬಾಯ್ಡ್ ಇದೆ, ಮಧ್ಯದಲ್ಲಿ ಯಾವುದಿದೆ ಅಂತ ಕೇಳಿದರೆ ಇಲ್ಲಿ ಸಿಲಿಂಡರ್ ಅಂತ ಬರೆದಿದ್ದೀನಿ. ವಾಟ್ ಶೇಪ್ ಈಸ್ ಆನ್ ದ ಟಾಪ್ ಆಫ್ ದ ಆರೆಂಜ್ ಸಿಲಿಂಡರ್. ಸೊ ಆರೆಂಜ್ ಸಿಲಿಂಡರಲ್ಲಿ ಇಲ್ಲಿ ನೋಡಿ, ಈ ಆರೆಂಜ್ ಸಿಲಿಂಡರ್ ಮೇಲೆ ಟಾಪಲ್ಲಿ ಯಾವ ಶೇಪಲ್ಲಿದೆ, ಟಾಪಲ್ಲಿ ಕೋನ್ ಶೇಪ್ ಇದೆ ಅಲ್ವಾ. ವಾಟ್ ಶೇಪ್ ಈಸ್ ಅಂಡರ್ ದ ಪಿಂಕ್ ಕೋನ್. ಸೊ ಪಿಂಕ್ ಕೋನ್ ಆಯ್ತಲ್ಲ ಇದರಲ್ಲಿ, ಅದ್ರ ಕೆಳಗಡೆ ಯಾವ ಶೇಪ್ ಇದೆ ಅಂತ. ಕ್ಯೂಬ್ ಶೇಪ್ ಇದೆ ಅಲ್ವಾ, 2 ಕ್ಯೂಬ್ ಶೇಪೇ. ಸೊ ನಾವು ಕ್ಯೂಬ್ ಅಂತ ಬರ್ದಿದ್ದೀವಿ. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಸೊ ನೆಕ್ಸ್ಟ್ ಇಲ್ಲೊಂದು ಟ್ರೈನ್ನ ರೆಡಿ ಮಾಡಿದ್ದಾರೆ. ಸೊ ಇದರಲ್ಲಿ ಟಾಯ್ ಎಂಜಿನ್ ಇದೆ, ಯಾವ್ಯಾವ ಪಾರ್ಟ್ಸ್ ಇದೆ ಅಂತ. ಸೊ ರೆಡ್ ಕಲರ್ದು ಒಂದು ಸಿಲಿಂಡರ್ ಇದೆ, 2 ಯೆಲ್ಲೋ ಕಲರ್ಸ್ ಕೋನ್ಸ್ ಇದೆ, ಒಂದು ಗ್ರೇ ಕ್ಯೂಬಾಯ್ಡ್ ಇದೆ ನೋಡಿ, ಇಲ್ಲಿ ಕೆಳಗಡೆ ಕ್ಯೂಬಾಯ್ಡ್ ಇದೆ, ಒಂದು ಬ್ಲೂ ಕ್ಯೂಬ್ ಇದೆ, ಇಲ್ಲಿ ಬ್ಲೂ ಕ್ಯೂಬ್ ಇದೆ. ಗೊತ್ತಾಯ್ತಾ? ಇದೆರಡು ಸ್ಪಿಯರ್, ಇದು ಸರ್ಕಲ್ ಶೇಪಲ್ಲಿರೋದು ಸ್ಪಿಯರ್. ಆಮೇಲೆ ಬರುತ್ತೆ ನಿಮಗೆ ಸ್ಪಿಯರ್ ಶೇಪ್. ಸೊ ಇಷ್ಟು ನೋಡ್ಕೊಳ್ಳಿ, ರೆಡ್ ಸಿಲಿಂಡರ್ ಇದೆ, ಯೆಲ್ಲೋ ಕೋನ್ಸ್ ಇದೆ, ಒಂದು ಗ್ರೇ ಕ್ಯೂಬಾಯ್ಡ್ ಇದೆ, ಇದು ಸ್ಕ್ವಯರ್ ಇದೆ, ಒಂದು ಬ್ಲೂ ಕ್ಯೂಬ್ ಇದೆ. ಸೊ ದಿಸ್ ಈಸ್ ಅಬೌಟ್ ದಟ್. ಸೊ ಇಲ್ಲಿ ನೀವು ಯಾವ್ಯಾವ ಶೇಪ್ಸ್ ಇದೆ ಅಂತ ಇಲ್ಲಿ ನೀವು ಕೆಳಗಡೆ ಬರಿಬೇಕು. ಸೊ ಒಂದು ಕೋನನ್ನು ಯೂಸ್ ಮಾಡಿದ್ದಾರೆ, ಒಂದು ಸಿಲಿಂಡರ್ನ ಯೂಸ್ ಮಾಡಿದ್ದಾರೆ ಈ ಶೇಪಿಗೆ. ಇಲ್ಲಿ ಒಂದು ಸ್ಪಿಯರ್ ಇದೆ, ಇಲ್ಲಿ ನೋಡಿ ಸ್ಪಿಯರ್ ಇದೆ, ಒಂದು ಸಿಲಿಂಡರ್ ಇದೆ. ಇಲ್ಲಿ ಒಂದು ಸ್ಪಿಯರ್ ಇದೆ ಸರ್ಕಲ್ದು, ಒಂದು ಸಿಲಿಂಡರ್ ಇದೆ, 2 ಕೋನ್ ಇದೆ ಅಲ್ವಾ ಇಲ್ಲಿ ಕಿವಿಗಳಿಗೆ. ಸೊ ಅದು ಕೋನ್ ಅಂತ ಬರ್ತಿದ್ದೀನಿ. ಸೊ ಇಲ್ಲಿ 2 ಕ್ಯೂಬ್ಸ್ ಇದೆ, 1 2 3 ಕ್ಯೂಬ್ಸ್ ಇದೆ. ಇಲ್ಲೊಂದು ಕೆಳಗಡೆ ಒಂದು ಕ್ಯೂಬಾಯ್ಡ್ ಇದೆ, ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಇದೆ.
ಸೊ ಇಲ್ಲಿ ಒಂದು ನೀವು ಇದು ಥಿಂಗ್ಸನ್ನು ಇದು ಶೇಪ್ಸನ್ನು ಯೂಸ್ ಮಾಡಿಕೊಂಡು ಯಾವ್ಯಾವುದು ನೀವು ಒಂದು ಟಾಯ್ಸನ್ನ, ರಾಕೆಟ್ ಟವರ್ಸ್ನ, ಹೌಸಸ್ನ ಆ ಥರ ನೀವು ರೆಡಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಕ್ಯಾನ್ ಯು ಫೈಂಡ್ ದೀಸ್ ಶೇಪ್ಸ್ ಇನ್ ದ ಕ್ಲಾಸ್ ರೂಮ್, ಫಿಲ್ ಇನ್ ದ ಟೇಬಲ್ ವಿತ್ ದೇರ್ ನೇಮ್ಸ್. ನಿಮ್ಮ ಕ್ಲಾಸ್ ರೂಮಲ್ಲಿ ನೋಡಿಕೊಂಡು ಯಾವ್ಯಾವ ಶೇಪಲ್ಲಿ ಇದೆ ಆ ಥಿಂಗ್ಸ್ ಅಂತ ಇಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನಿಮಗೆ ಸ್ಪಿಯರ್, ಸಿಲಿಂಡರ್ ನೋಡಿ, ಸಿಲಿಂಡರ್ದು ಚಾಕ್ ಪೀಸ್ ಇರುತ್ತೆ, ಪೆನ್ಸಿಲ್ ಇರುತ್ತೆ, ಮತ್ತು ವಾಟರ್ ಬಾಟಲ್ ಇರುತ್ತೆ ಅಲ್ವಾ, ನಿಮ್ಮ ಹತ್ರ ಇರುತ್ತದು ಸ್ಕೂಲಲ್ಲಿ, ಕ್ಲಾಸ್ ರೂಮಲ್ಲಿ. ಸೊ ಅದನ್ನು ಬರೆದಿದ್ದೀವಿ. ಸ್ಪಿಯರ್ ಶೇಪಲ್ಲಿ ಗ್ಲೋಬ್ ಇರುತ್ತೆ, ಬಾಲ್ ಇರುತ್ತೆ, ಮತ್ತು ಕ್ಲಾಕ್, ಕ್ಲಾಸ್ ರೂಮಲ್ಲಿ ಕ್ಲಾಕ್ ಇರುತ್ತೆ. ಸೊ ಅದನ್ನು ನೀವು ಬರೀಬಹುದು. ಕ್ಯೂಬಲ್ಲಿ ಚಾಕ್ ಪೀಸ್ ಬಾಕ್ಸ್ ಯಾವಾಗಲೂ ಕ್ಯೂಬ್ ಶೇಪಲ್ಲಿ ಬರುತ್ತೆ. ಮತ್ತು ಪೆನ್ ಹೋಲ್ಡರ್ ಇರುತ್ತೆ ನೋಡಿ, ಬಾಕ್ಸ್ ಶೇಪಲ್ಲಿ, ಅದರಲ್ಲಿ ಪೆನ್ನನ್ನು ಹಿಂಗೆ ಚುಚ್ಚೋದು. ಸೊ ಅದು ಕೂಡ ಇರುತ್ತೆ. ಕ್ಯೂಬಾಯ್ಡಲ್ಲಿ ಬುಕ್ ಇರುತ್ತೆ, ಬ್ಲ್ಯಾಕ್ ಬೋರ್ಡ್ ಇರುತ್ತೆ, ಡೆಸ್ಟರ್ ಇರುತ್ತೆ. ಸೊ ಆ ಶೇಪಲ್ಲಿ ಇದ್ದಿರುತ್ತೆ. ಕೋನಲ್ಲಿ ಪೆನ್ಸಿಲ್ ಟಿಪ್ ಇರುತ್ತೆ ನೋಡಿ, ಇವಾಗ ಪೆನ್ನಿನ ಟಿಪ್ ಕೂಡ ಕೋನ್ ಶೇಪಲ್ಲೇ ಇರುತ್ತೆ. ಸೊ ಪೆನ್ನಿನ ಟಿಪ್ ಕೂಡ, ಪೆನ್ಸಿಲ್ ಟಿಪ್ ಕೂಡ ಕೋನ್ ಶೇಪಲ್ಲಿ ಇರುತ್ತೆ. ಅದನ್ನು ನಾವು ಬರೀಬಹುದು. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಸೊ ನೆಕ್ಸ್ಟ್, ನೇಮ್ ದ ಶೇಪ್ ದಟ್ ಯು ಫೈಂಡ್ ದ ಮೋಸ್ಟ್. ಸೊ ಯಾವ ಶೇಪಲ್ಲಿ ಜಾಸ್ತಿ ಥಿಂಗ್ಸ್ ನೀವು ನೋಡಬಹುದು ಅಂತ ಹೇಳಿದ್ರೆ, ನಾವು ಕ್ಯೂಬಾಯ್ಡ್ ಶೇಪಲ್ಲಿ ಯಾವಾಗಲೂ ಜಾಸ್ತಿ ಥಿಂಗ್ಸನ್ನ ನೋಡಬಹುದು. ನೇಮ್ ದ ಶೇಪ್ಸ್ ದಟ್ ಯು ಫೈಂಡ್ ದ ಲೀಸ್ಟಲ್ಲಿ ಯಾವ್ದು ನೀವು ನೋಡೋಕ್ಕಾಗುತ್ತೆ ಅಂದರೆ, ಕೋನ್ ಶೇಪಲ್ಲಿರೋ ಥಿಂಗ್ಸ್ ನಮ್ಮ ಸುತ್ತಮುತ್ತಲಲ್ಲಿ ಕಮ್ಮಿ ನೋಡಬಹುದು ಅಂತ ನಾವು ಬರೀತಿದ್ದೀವಿ. ನೇಮ್ ದ ಆಬ್ಜೆಕ್ಟ್ ದಟ್ ಆರ್ ಮೇಡ್ ಅಪ್ ಆಫ್ ಮೋರ್ ದೆನ್ ಒನ್ ಶೇಪ್. ಒನ್ ಶೇಪ್ಗಿಂತ ಜಾಸ್ತಿ ಮಾಡುವಂತಹ ಆಬ್ಜೆಕ್ಟನ್ನು ಬರೀರಿ ಅಂತ. ಪೆನ್ ಹೋಲ್ಡರ್ ಕ್ಯೂಬ್ ಶೇಪಲ್ಲೂ ಇರುತ್ತೆ, ಪೆನ್ ಹೋಲ್ಡರ್ ಕ್ಯೂಬಾಯ್ಡ್ ಶೇಪಲ್ಲೂ ಇರುತ್ತೆ, ಪೆನ್ ಹೋಲ್ಡರ್ ಸಿಲಿಂಡರ್ ಶೇಪಲ್ಲೂ ಇರುತ್ತೆ. ಚೇರು ಅಷ್ಟೇ ರೌಂಡ್ ಶೇಪಲ್ಲೂ ಇರುತ್ತೆ, ಸ್ಪಿಯರ್ ಶೇಪಲ್ಲೂ ಇರುತ್ತೆ, ಕ್ಯೂಬಾಯ್ಡ್ ಶೇಪಲ್ಲೂ ಇರುತ್ತೆ, ಒಂದೊಂದ್ಸಲ ಸಿಲಿಂಡರ್ ನಾವು ಕ್ಯೂಬ್ ಶೇಪಲ್ಲೂ ನೋಡಬಹುದು. ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಸೊ ನೆಕ್ಸ್ಟ್ ಇಲ್ಲಿ ಕೇಳಿದರೆ ನಿಮಗೆ ಯಾವ್ಯಾವ ಶೇಪಲ್ಲಿ ಏನೇನಿದೆ ಅಂತ. ಸೊ ಇದು ಸ್ಪಿಯರ್, ಕ್ಯೂಬಾಯ್ಡ್, ಕೋನ್, ಕ್ಯೂಬ್, ಸಿಲಿಂಡರ್, ಸ್ಪಿಯರ್, ಕ್ಯೂಬಾಯ್ಡ್, ಕೋನ್, ಕ್ಯೂಬಾಯ್ಡ್, ಸ್ಪಿಯರ್, ಕ್ಯೂಬಾಯ್ಡ್, ಸ್ಪಿಯರ್, ಕೋನ್, ಸಿಲಿಂಡರ್, ಕ್ಯೂಬ್, ಸ್ಪಿಯರ್, ಕ್ಯೂಬಾಯ್ಡ್, ಕ್ಯೂಬಾಯ್ಡ್, ಸಿಲಿಂಡರ್, ಕ್ಯೂಬ್, ಕೋನ್, cuboid, sphere, cuboid, cylinder, sphere, cuboid, sphere, cube, cone, sphere, cuboid. ಇಷ್ಟು ಶೇಪ್ಸ್. ಇಲ್ಲಿ ಕ್ವಶನ್ಸ್ ಕೇಳಿದರೆ, ಲುಕ್ ಅಟ್ ದಿ ಶೇಪ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ. ಸರ್ಕಲ್ ದ ಕ್ಯೂಬ್ಸ್ ಎಲ್ಲೆಲ್ಲಿದೆ ಅದಕ್ಕೆ ಸರ್ಕಲ್ ಹಾಕಿ ಅಂತ ಹೇಳಿದ್ವಿ. ಇಲ್ಲೊಂದು ಕ್ಯೂಬ್ ಇದೆ, ಇಲ್ಲೊಂದು ಕ್ಯೂಬ್ ಇದೆ, ಅದಕ್ಕೆ ಸರ್ಕಲ್ ಹಾಕಿದ್ದೀವಿ. ಪುಟ್ ದ ಟಿಕ್ ಅಗೇನ್ಸ್ಟ್ ದ ಶೇಪ್ಸ್ ಆಫ್ ಕೋನ್ ಎಲ್ಲೆಲ್ಲಿದೆ ಅಲ್ಲಿ ರೈಟ್ ಮಾರ್ಕ್ ಹಾಕಿ ಅಂತ. ಇಲ್ಲೊಂದು ಕೋನ್ ಇದೆ, ಇಲ್ಲೊಂದು ಕೋನ್ ಇದೆ, ಸೊ ಇಲ್ಲೊಂದು ಕೋನ್ ಇದೆ, ಇಲ್ಲಿ ರೈಟ್ ಮಾರ್ಕನ್ನು ಹಾಕಿದ್ದೀವಿ. ಪುಟ್ ದ ಕ್ರಾಸ್ ಅಗೇನ್ಸ್ಟ್ ದ ಶೇಪ್ ಆರ್ ಸಿಲಿಂಡರ್ ಶೇಪಲ್ಲಿ ಕ್ರಾಸ್ ಹಾಕಿ ಅಂತ. ಇಲ್ಲೊಂದು ಸಿಲಿಂಡರ್ ಇದೆ, ಇಲ್ಲೊಂದು ಸಿಲಿಂಡರ್ ಇದೆ, ಇಲ್ಲೊಂದು ಸಿಲಿಂಡರ್ ಇದೆ, 3ಗೂ ಕ್ರಾಸ್ ಹಾಕಿದ್ವಿ. ಪುಟ್ ದ ಬಾಕ್ಸ್ ಅರೌಂಡ್ ದ ಕ್ಯೂಬಾಯ್ಡಿಗೆ ಹತ್ರ ನಾವು ಬಾಕ್ಸ್ ಹಾಕಿ ಅಂತ. ಇಲ್ಲೊಂದು ಕ್ಯೂಬಾಯ್ಡ್ ಇದೆ, ಇಲ್ಲೊಂದು ಕ್ಯೂಬಾಯ್ಡ್ ಇದೆ, ಇಲ್ಲೊಂದು ಕ್ಯೂಬಾಯ್ಡ್ ಇದೆ, ಸೊ ಬಾಕ್ಸ್ ಹಾಕಿದ್ದೀವಿ. ಸೊ ಇಲ್ಲಿ ನೋಡಿ, ನೇಮ್ ದ ಶೇಪ್ ವಿತ್ ನೋ ಎಡ್ಜಸ್ಸೇ ಇರಲ್ಲ. ಎಡ್ಜಸ್ ಅಂದರೆ ನಿಮಗೆ ಅರ್ಥ ಆಗಬೇಕು, ಎಡ್ಜಸ್ ಅಂದರೆ ಏನು ಅಂತ. ಫಸ್ಟ್ ಎಡ್ಜಸ್ ಅಂದರೆ ಸೈಡ್ಸ್. ಸೊ ಇಲ್ಲಿ ಈ ಕಡೆ ಸೈಡ್ಸ್ ಇರುತ್ತಲ್ಲ ಎಡ್ಜಸ್, ಇದನ್ನು ನಾವು ಎಡ್ಜಸ್ ಅಂತೀವಿ. ಇದನ್ನು ನಾವು ಕಾರ್ನರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾರ್ನರ್ಸ್. ಇದು ಎಡ್ಜಸ್, ಸೈಡ್ಸನ್ನ ಎಡ್ಜಸ್ ಅಂತೀವಿ, ಇದಕ್ಕೆ ಕಾರ್ನರ್ಸ್ ಅಂತ ಕರಿತೀವಿ. ಯಾವ ಶೇಪಿಗೆ ಎಡ್ಜಸ್ಸು ಇರಲ್ಲ, ಕಾರ್ನರು ಇರಲ್ಲ ಅಂದರೆ ಸ್ಪಿಯರ್ ಯಾವಾಗಲೂ ಸರ್ಕಲ್ ಶೇಪಲ್ಲಿ ಇರುತ್ತೆ, ಅದಕ್ಕೆ ಇರಲ್ಲ. ವಿತ್ ಓನ್ಲಿ ಫ್ಲ್ಯಾಟ್ ಫೇಸ್ ಯಾವುದಕ್ಕಿರುತ್ತೆ ಅಂತ, ಕ್ಯೂಬಾಯ್ಡಿಗಿರುತ್ತೆ. ವಿತ್ ಓನ್ಲಿ ಕರ್ವ್ಡ್ ಫೇಸ್ ಯಾವುದಿರುತ್ತೆ? ಸ್ಪಿಯರಿಗೆ ಕರ್ವ್ಡ್ ಫೇಸ್ ಇರುತ್ತೆ, ಮತ್ತು ಸಿಲಿಂಡ್ರಿಗೂ ಕೂಡ ಕರ್ವ್ಡ್ ಫೇಸ್ ಇರುತ್ತೆ. ಸಿಲಿಂಡರ್ ಕೂಡ ನೀವು ಬರೀಬಹುದು. ನೆಕ್ಸ್ಟ್, ವಿತ್ ಬೋತ್ ಸ್ಟ್ರೈಟ್ ಆ್ಯಂಡ್ ಕರ್ವ್ಡ್ ಎಡ್ಜಸ್ ಯಾವುದೂ ಇಲ್ಲ. ವಿತ್ ಬೋತ್ ಫ್ಲ್ಯಾಟ್ ಆ್ಯಂಡ್ ಕರ್ವ್ಡ್ ಫೇಸ್, ಬೋತ್ ಫ್ಲ್ಯಾಟ್ ಮತ್ತು ಕರ್ವ್ಡ್ ಫೇಸ್ ಕೋನ್ ಮತ್ತು ಸಿಲಿಂಡರ್ಗೆ ಇರುತ್ತೆ.
ವಿಚ್ ಶೇಪ್ ಕ್ಯಾನ್ ಯು ಬಿಲ್ಟ್, ಇದರಲ್ಲಿ ಯಾವ ಶೇಪ್ ನೀವು ಬಿಲ್ಟ್ ಮಾಡಬಹುದು ಅಂತ. ಟ್ರೈ ಟು ಮೇಕ್ ದಿ ಶೇಪ್ ಯೂಸಿಂಗ್ ಕ್ಯೂಬ್ಸನ್ನು ಯೂಸ್ ಮಾಡಿಕೊಂಡು ಈ ಥರ ಶೇಪ್ಸ್ ಮಾಡಿ ಅಂತ ಹೇಳಿದ್ದಾರೆ. ನಿಮಗೆ ಅರ್ಥ ಆಗ್ತಾ ಇದೆಯಾ ವಿವರ್ಸ್? ಸೊ ಇಲ್ಲಿ ನೋಡಿ, ಇನ್ ವಾಟ್ ವೇಸ್ ಆರ್ ದೀಸ್ ಶೇಪ್ಸ್ ಆರ್ ದ ಸೇಮ್, ಇನ್ ವಾಟ್ ವೇಸ್ ಆರ್ ದೇ ಡಿಫ್ರೆಂಟ್ ಅಂತ ಕೇಳಿದ್ದಾರೆ. ಸಿಲಿಂಡರ್, ಕ್ಯೂಬ್, ಕೋನ್, ಕ್ಯೂಬಾಯ್ಡ್, ಇದು ಸ್ಪಿಯರ್. These shapes have different faces, edges and corners. ಇದೆಲ್ಲ ಫೇಸಸ್ಗೆ ಡಿಫ್ರೆಂಟ್ ಎಡ್ಜಸ್ ಇರುತ್ತೆ, ಡಿಫ್ರೆಂಟ್ ಕಾರ್ನರ್ಸ್ ಇರುತ್ತೆ. ಸೊ ಅದನ್ನು ನಾನು ಬರೆದಿದ್ದೀನಿ. ಲುಕ್ ಅಟ್ ದ ಫೇಸ್ ಹ್ಯಾವ್ 1 and 6 dots. ವಾಟ್ ನಂಬರ್ ಈಸ್? ದ ಫೇಸ್ ಈಸ್ ಆಪೋಸಿಟ್ ಆಫ್ 1. ಸೊ 1 ಆಪೋಸಿಟ್, ಇದು ಕೆಳಗಡೆ ಹೋಗಿದೆ, ಡೈಸ್ ಕೆಳಗಡೆ 1, ಅದಕ್ಕೆ ಆಪೋಸಿಟ್ ಯಾವ ನಂಬರ್ ಇರುತ್ತೆ? 6 ಇರುತ್ತೆ. ನೋಡಿ, 1 2 3 4 5 6. ದ ಫೇಸ್ ಈಸ್ ಆಪೋಸಿಟ್ ನಂಬರ್ 2. ನಂಬರ್ 2ಗೆ ಆಪೋಸಿಟ್ ಯಾವುದಿರುತ್ತೆ? ಈ ಸೈಡಲ್ಲಿ ಇರುತ್ತೆ ನಂಬರ್ 2. ಸೊ ಇದು 5. 1 2 3 4 5. ನೀವು ಡೈಸನ್ನ ಚೆಕ್ ಮಾಡ್ಬೋದು. ದ ಫೇಸ್ ಆಪೋಸಿಟ್ ನಂಬರ್ 3. ಇಲ್ಲಿ 3 ಇದೆ, ಆ ಕಡೆ ಯಾವ ಫೇಸ್ ಇದೆ ಅಂತ 4 ಇರುತ್ತೆ. ವಾಟ್ ಪ್ಯಾಟರ್ನ್ ಡು ಯು ನೋಟಿಸ್? ಸೊ ಈ ಪ್ಯಾಟರ್ನಲ್ಲಿ ನೀವು ಏನು ನೋಡಿದ್ದೀರಾ ಅಂದರೆ, ಸಮ್ ಆಫ್ ದ ಆಪೋಸಿಟ್ ಸೈಡ್ಸ್ ಆರ್ 7 ಇರುತ್ತೆ ಆಪೋಸಿಟ್ ಸೈಡ್ಸ್ ಅಂತ ನೀವು ನೋಡ್ಬೋದು. ನೋಡಿ, ಇಲ್ಲಿ 5 ಇದೆ, ಈ ಕಡೆ 2 ಇದೆ, 7 ಆಯಿತು. 3 ಇದೆ, ಆ ಕಡೆ 4 ಇದೆ, 2 ಆ್ಯಡ್ ಮಾಡಿದ್ರೆ 7 ಆಗುತ್ತೆ. 6 ಇದೆ, 1 ಇದೆ, ಸೊ ನೀವು 2 ಆ್ಯಡ್ ಮಾಡಿದ್ರೆ 7 ಆಗುತ್ತೆ. ಸೊ ಪ್ಯಾಟರ್ನ್ ಈಸ್ ದ ಸಮ್ ಆಫ್ ದ ಅಪೋಸಿಟ್ ಫೇಸ್ ನಂಬರ್ ಈಸ್ 7 ಅಂತ ಹೇಳ್ಬೋದು. ಸೊ ಇಲ್ಲಿ ಇನ್ ವಾಟ್ ಆರ್ಡರ್ ಈಸ್ ದಿಸ್ ಮಾಡೆಲ್ ಬಿಲ್ಟ್? ಸೊ ಈ ಮಾಡೆಲ್ ಯಾವ ಥರ ಬಿಲ್ಟ್ ಆಗಿದೆ ಅಂತ ಹೇಳಿದ್ದಾರೆ. 3 ಕ್ಯೂಬಾಯ್ಡನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಯೂಸ್ ಮಾಡಿದ್ದಾರೆ ಕ್ಯೂಬಾಯ್ಡ್? ಇಲ್ಲಿ ಸ್ಟೇರ್ ಕೇಸ್ಗೆ. 2 ಸ್ಮಾಲ್ ಕ್ಯೂಬಾಯ್ಡ್ಸ್ ಇದನ್ನು ಹೋಲ್ಡ್ ಮಾಡೋಕ್ಕೆ ಯೂಸ್ ಮಾಡಿದ್ದಾರೆ. 4 ಸಿಲಿಂಡರ್ನ ಯೂಸ್ ಮಾಡಿದ್ದಾರೆ. 2 ಬಿಗ್ ಕ್ಯೂಬಾಯ್ಡನ್ನು ಯೂಸ್ ಮಾಡಿದ್ದಾರೆ. 4 ಕೋನ್ಸನ್ನ ಯೂಸ್ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಬರೀಬಹುದು. 3 ರೆಡ್ ಕ್ಯೂಬಾಯ್ಡ್ಸ್, 2 ಸ್ಮಾಲ್ ಕ್ಯೂಬಾಯ್ಡ್ಸ್, 2 ಲಾರ್ಜ್ ಕ್ಯೂಬಾಯ್ಡ್ಸ್, 4 ಸಿಲಿಂಡರ್ಸ್, 4 ಕೋನ್ಸ್. ಸೊ ಇಲ್ಲಿ ಕ್ವಶನ್ ಕೇಳಿದ್ದಾರೆ ಇವರು, ನಾನು 2 ಕ್ಯೂಬಾಯ್ಡ್ ಮತ್ತು ಕ್ಯೂಬ್ನ ಸೇರಿಸಿದ್ರೆ ಯಾವ ಶೇಪ್ ನಮಗೆ ಸಿಗುತ್ತೆ ಅಂತ. ನಮಗೆ ಕ್ಯೂಬಾಯ್ಡ್ ಶೇಪ್ ಸಿಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಯೂಸ್ ಟು ಮೇಕ್ ದಿಸ್ ಶೇಪ್? ಎಷ್ಟು ಕ್ಯೂಬ್ಸನ್ನ ನಾನು ಯೂಸ್ ಮಾಡಿದ್ದೀನಿ ಈ ಶೇಪನ್ನ ಯೂಸ್ ಮಾಡೋಕ್ಕೆ ಅಂತ. 9 ಯೂಸ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಸೈಡ್, ಈ ಕಡೆ 7 ಯೂಸ್ ಮಾಡಿದ್ದಾರೆ, ಈ ಕಡೆ 5 ಯೂಸ್ ಮಾಡಿದ್ದಾರೆ. ಸೊ 9 + 7 + 5 is 21 ಕ್ಯೂಬ್ಸನ್ನ ಇವರು ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇನ್ ಹೌ ಮೆನಿ ಡಿಫ್ರೆಂಟ್ ಫೇಸ್ ಕ್ಯಾನ್ ಯು ಜಾಯಿನ್ 3 ಕ್ಯೂಬ್ಸ್, ಟ್ರೈ ಆ್ಯಂಡ್ ಸಿ. ಈ ಥರ 3 ಕ್ಯೂಬ್ಸ್ನ ಯಾವ ಥರ ನೀವು ಜೋಡಿಸ್ಬೋದು? ಉದ್ದಕ್ಕೆ ಜೋಡಿಸ್ಬೋದು. ಇವರು ಹಿಂಗೆ ಜೋಡಿಸಿದ್ದಾರೆ ವರ್ಟಿಕಲ್, ಇಲ್ಲಿ ಹಾರಿಸೆಂಟಲ್ ಜೋಡಿಸ್ಬೋದು. ಮತ್ತು ಒಂದು ಇಲ್ಲಿ ಇಟ್ಬಿಟ್ಟು ಇಲ್ಲಿ 2 ಇಟ್ಟಿದ್ರೆ ಈ ಶೇಪ್ ಕೂಡ ನಮಗೆ ಎಲ್ ಶೇಪ್ ಕೂಡ ಬರುತ್ತೆ. ಸೊ ಇಲ್ಲಿ ನೋಡಿ, ನೇಮ್ ದ ಶೇಪ್ ಯೂಸ್ಡ್ ಇನ್ ದಿಸ್ ಮಾಡೆಲ್, ಡಿಸ್ಕ್ರೈಬ್ ಹೌ ದ ಶೇಪ್ಸ್ ಆರ್ ಅರೇಂಜ್ ಟು ಮೇಕ್ ದೇಮ್. ಸೊ ಈ ಶೇಪಲ್ಲಿ ನೀವು ಯಾವ ಥರ ಬರಿಬೋದು? ದ ಶೇಪ್ ಯೂಸ್ಡ್ ಇನ್ ದ ಮಾಡಲ್ಸ್ ಆರ್ ಕ್ಯೂಬಾಯ್ಡ್ಸ್. ಎಲ್ಲ ಮಾಡಲ್ಸಲ್ಲಿ ಏನು ಯೂಸ್ ಮಾಡಿದ್ದಾರೆ, ಯಾವ ಶೇಪ್ ಯೂಸ್ ಮಾಡಿದ್ದಾರೆ ಅಂದರೆ ಕ್ಯೂಬಾಯ್ಡ್ನ ಯೂಸ್ ಮಾಡಿದ್ದಾರೆ ಅಂತ ನಾವು ಬರಿಬೋದು. ಸೊ ಯೂಸ್ 6 ಡೈಸ್ ಟು ಮೇಕ್ ದ ಫಾಲೋಯಿಂಗ್ ಶೇಪ್ಸ್. ಈ ಒಂದು 6 ಕ್ಯೂಬಾಯ್ಡ್ನ ಯೂಸ್ ಮಾಡಿಕೊಂಡು ಈ ಥರ ನಾವು ಮಾಡ್ಬೋದು. 6 ಕ್ಯೂಬಾಯ್ಡನ್ನ ಯೂಸ್ ಮಾಡ್ಕೊಂಡು ಟವರ್ ಮಾಡಬಹುದು. 6 ಕ್ಯೂಬಾಯ್ಡ್ನ ಯೂಸ್ ಮಾಡಿಕೊಂಡು ಈ ಶೇಪ್ ಕೂಡ ಮಾಡಬಹುದು. ದಟ್ ಈಸ್ ಅಬೌಟ್ ದಿಸ್ ಲೆಸನ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ಚಾನಲ್. ಮತ್ತು ನಿಮಗೆ ಯಾವ ಲೆಸನ್ದು ವಿವರಣೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ. ಬಾಯ್.